2002ನೇ ಇಸ್ವಿಯಲ್ಲಿ ನನ್ನ ಎಜುಕೇಶನ್ ಹಾಳು ಮಾಡ್ತಾರಲ್ಲ, ಅದೇ ತಂಡ 2012 ಕೊನೆ ಮತ್ತೆ 2013 ಪ್ರಾರಂಭದಲ್ಲಿ ಶಾಂಭವಿ ಹುಡುಗಿಯನ್ನ ಇಟ್ಕೊಂಡು ಲವ್ ಫೇಲ್ಯೂರ್ ಸ್ಟೋರಿಯಲ್ಲಿ, ಶ್ರುತಾ ಬಳ್ಳಾಳ್ನ ಮುಂದೆ ಇಟ್ಕೊಂಡು ಇಲ್ಲಿಗಲ್ ಫಿಸಿಕಲ್ ರಿಲೇಶನ್ಶಿಪ್ ವಿಷಯದಲ್ಲಿ, ನನ್ನ ಯಮಹಾ SZR ಬೈಕನ್ನ ಇಟ್ಕೊಂಡು ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ, ಬಜಾಜ್ ಡಿಸ್ಕವರ್ 125 ಇಟ್ಕೊಂಡು ಸಾಲದ ಸುಳಿಯಳಿ, ಮತ್ತೆ ಆಗ ಕೆಲಸ ಮಾಡ್ತಾ ಇದ್ದ ಅಮೋಘ್ ಮೈಸೂರು ಮಾಲೀಕ ಬಿಳಿಗಿರಿ ರಂಗನಾಥ್ನ ಮುಂದೆ ಇಟ್ಕೊಂಡು ನಿರುದ್ಯೋಗಿ ಸಮಸ್ಯೆಯಲ್ಲಿ ಸಿಕ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನನಗೆ ನನ್ನ ಸುತ್ತ ಏನೋ ಸರಿ ಇಲ್ಲ, ನನ್ನನ್ನು ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೇಳಿ ಕೇಳಿ ರಾಮಾಚಾರಿ ರೀತಿ ರೆಸ್ಪಾಂಡ್ ಮಾಡ್ತಿದ್ದ ನಾನು ಚೆಕ್ ಅಂತ ಅದ್ರ ವಿರುದ್ಧ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ನನ್ನ ಎದುರಾಳಿ ತಂಡದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತೀನಿ. ಅಷ್ಟೇ ಅಲ್ಲದೆ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿ ಆ ವಿರುದ್ಧ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಆಗ ನನಗೆ ಸಹಾಯ ಮಾಡೋದಕ್ಕೆ ಇಷ್ಟ ಇಲ್ಲದೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು 2013ರಲ್ಲೇ ನನ್ನಿಂದ ದೂರ ಆಗೋಗ್ತಾರೆ. ಕೆಲಸ ಹುಡುಕಿದ್ರು ಯಾರೂ ಕೂಡ ಕೆಲಸ ಕೊಡೋದಿಲ್ಲ. ನನ್ನ ಸುತ್ತ ವಾತಾವರಣ ಬದಲಾಗೋಗುತ್ತೆ. ಆಗ ನನಗೆ ಗೊತ್ತಾಗೋದೇನು ಅಂದರೆ, ನನ್ನ ಎದುರಾಳಿ ತಂಡ ನಾನು ಅಂದ್ಕೊಂಡಷ್ಟು ಚಿಕ್ಕದಾಗಿಲ್ಲ, ಅದು ತುಂಬ ದೊಡ್ಡದಿದೆ. ನಾನು ಅದನ್ನು ಎದುರಿಸಿ ನಿಲ್ಲುವಷ್ಟು ಇನ್ನೂ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿಲ್ಲ. ಹೀಗಾಗಿ ಸ್ವಲ್ಪ ದಿನ ಸುಮ್ಮನೆ ಇರೋದು ಬೆಟರ್ ಅಂತ ಅಂದ್ಕೊಂಡೆ. ಹೀಗಾಗಿ 2013 4th ಕ್ವಾರ್ಟರ್ನಲ್ಲೇ ನಾನು ನ್ಯೂಟ್ರಲ್ ಆಗೋದೆ. ಆದರೆ ನನ್ನ ಎದುರಾಳಿ ತಂಡ